ಗೌರವಾನ್ವಿತ ಲೋಕಾಯುಕ್ತರನ್ನು ಗೌರವಾನ್ವಿತ ಉಪಲೋಕಾಯುಕ್ತರನ್ನು ಭೇಟಿ ಮಾಡಿದ್ದೀರಿ. ಏನು ಈ ಗಾರ್ಬೇಜ್ ಸ್ಕ್ಯಾಂಡಲ್ ಇದೆ, ಇದು ದೇಶದ ಇತಿಹಾಸದಲ್ಲೇ ದೊಡ್ಡ ಸ್ಕ್ಯಾಂಡಲ್ ಇದೆ. ಸುಮಾರು 39,000 ಕೋಟಿಗೂ ಹೆಚ್ಚು ಹಣವನ್ನು 30 ವರ್ಷಗಳ ಕಾಲ ಲೀಸ್ ಕೊಡೋ ಮುಖಾಂತರ ಪ್ಲಸ್ 35 ವರ್ಷಗಳ ಎಕ್ಸ್ಟೆಂಡ್ ಮಾಡೋವಂಥ ಒಂದು ಹುನ್ನಾರ ಏನು ಮಾಡ್ತಾ ಇದ್ದಾರೆ, ಇದು ಕಮಿಷನ್ ವಸೂಲಿ ಮಾಡೋಕ್ಕೋಸ್ಕರ ಮಾಡಿರುವಂಥ ಸ್ಕೀಮ್. ಕಾನೂನು ಎಲ್ಲವನ್ನ ವೈಲೇಟ್ ಮಾಡಿ ಈ ಟೆಂಡರ್ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನೆಲ್ಲ ವೈಲೇಟ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಕಾಂಟ್ರಾಕ್ಟರ್ಗೆ ಹೆಲ್ಪ್ ಆಗೋ ರೀತಿ ಹೆಚ್ಚಿನ ಹಣವನ್ನು ಕೊಡ್ತಾ ಇದ್ದಾರೆ ಅವರಿಗೆ. ಇದರ ಹೊರೆ ಬೆಂಗಳೂರು ಮಹಾನಗರದ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಸ್ಕ್ಯಾಂಡಲ್ಲು. ಇದನ್ನ ಕಿಕ್ ಬ್ಯಾಕು ಇದೆ. ಇದರಲ್ಲಿ ಈ ಹಣವನ್ನು ಕಿಕ್ ಬ್ಯಾಕು ಅಂದರೆ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಜಂಟಿ ಆಪರೇಷನ್ ಇದೆ. ಕದ್ದು ಮುಚ್ಚಿ ಯಾರಿಗೂ ಮಾಧ್ಯಮಕ್ಕೂ ಗೊತ್ತಾಗದ ರೀತಿಯಲ್ಲಿ ಇದನ್ನು ಕ್ಯಾಬಿನೆಟಿಗೆ ತಂದು ಎಕ್ಸ್ಟ್ರಾ ಅಡಿಷನಲ್ಲಾಗಿ ತಂದು ಅವ್ರಿಗೆ ಟೆಂಡರ್ ಕೊಟ್ಟಿರೋವಂಥದ್ದು, ನಾಮಕಾವಸ್ಥೆಗೆ ಯಾವುದೋ ಒಂದು ಕಮಿಟಿ ನೇಮಕ ಮಾಡಿ 2 ಕಮಿಟಿ ಬದಲು ಮಾಡಿರೋವಂಥದ್ದು, ಇದೆಲ್ಲನೂ ಕೂಡ ಸ್ಪಷ್ಟವಾಗಿ ಏನೋ ಮುಚ್ಚಿಡ್ತಾ ಇದ್ದಾರೆ ಸರ್ಕಾರ ಅಂತ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಂಟೈರ್ ಸರ್ಕಾರ ಈ ಒಂದು ಕಮಿಷನ್ ವ್ಯಾಪಾರದಲ್ಲಿ ಪಾಲ್ಗೊಂಡಿದೆ. ಅದರಿಂದ ಸರ್ಕಾರನೇ ಭಾಗಿಯಾಗಿರೋದ್ರಿಂದ ನಾವು ಲೋಕಾಯುಕ್ತರಿಗೆ, ಗೌರವಾನ್ವಿತ ಲೋಕಾಯುಕ್ತರಿಗೆ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ. ಈಗಾಗಲೇ ರಾಜಭವನಕ್ಕೂ ಕೂಡ ಲೋಕಭವನಕ್ಕೂ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ. ನಮಗೆ ನ್ಯಾಯ ಸಿಗಬೇಕು. ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ. ಇವರೇನಾನ ಇದು ಮಾಡಿಲ್ಲ ಅಂದರೆ ಮುಂದಿನ ಅಧಿವೇಶನದಲ್ಲೂ ಕೂಡ ಇದನ್ನು ನಾವು ಪ್ರಸ್ತಾವ ಮಾಡ್ತೀರಿ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ. ಇದು ಮನೆ ಹಾಳು ಮಾಡೋ ಕೆಲಸ. ಇದು ಬೆಂಗಳೂರು ಜನರನ್ನು ಲೂಟಿ ಹೊಡೆಯುವಂಥದ್ದು. ಇದು ದೊಡ್ಡ ಒಂದು ಕರ್ನಾಟಕದಿಂದ ATM, ಕಾಂಗ್ರೆಸ್ ಪಾರ್ಟಿಗೆ ATM ಮಾಡುವಂಥ ವಿಚಾರ ಇರೋದ್ರಿಂದ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ. ನಮ್ಮ ನಾರಾಯಣ ಸ್ವಾಮಿಯವರು, ಛಲವಾದಿ ನಾರಾಯಣ ಸ್ವಾಮಿಯವರು, ನಾವು ಮುನ್ರಾಜು ಅವರು ಎಲ್ಲರೂ ಕೂಡ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಹತ್ರ ಮತ್ತು ಉಪಲೋಕಾಯುಕ್ತರ ಹತ್ರ ಇದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವರೆಗೂ ನಾವು ಈ ವಿಚಾರವನ್ನು ಬಿಡಲ್ಲ. ಬೆಂಗಳೂರು ಜನದ ಸುಲಿಗೆ ಮಾಡುವಂಥ ಈ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ಸನ್ನು ಬಣ್ಣವನ್ನು ಬಯಲು ಮಾಡೋವರೆಗೂ ನಾವು ಬಿಡಲ್ಲ. ಲೋಕಾಯುಕ್ತರು ಇಮಿಡಿಯೇಟಾಗಿ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಗಾರ್ಬೇಜಿಗೆ ಸಂಬಂಧಪಟ್ಟಂತೆ ಒಂದು ಸಭೆನೂ ಕೂಡ ಮಾಡ್ತಾಯಿದ್ರು. ಇವತ್ತೆಲ್ಲ ಬಂದಿದ್ರು ಗಾರ್ಬೇಜಿಗೆ ಸಂಬಂಧಪಟ್ಟಂತೆ. ಕೂಡಲೇ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀರಿ ಮತ್ತು ಇದ್ರ ಮೇಲೆ ಕ್ರಮ, ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳಿಗೆ ಕ್ರಮ ಕೈಗೊಂಡು? ಹೌದು, ಅಲ್ಲ ಅವರೇ ಇದಕ್ಕೆ ಸೈನ್ ಹಾಕಿರೋದು. ಮುಖ್ಯಮಂತ್ರಿಗಳೇ ಈ ಟೆಂಡರ್ಗೆ ಸೈನ್ ಹಾಕಿರೋದು, ಆತುರವಾಗಿ ಸೈನ್ ಹಾಕಿದ್ದಾರೆ. ಮತ್ತು ಇಷ್ಟೊಂದು ಹೆಚ್ಚುವರಿ ಮಾಡಿ ಹಣ ಕೊಡುವಂಥ ವ್ಯವಸ್ಥೆ ಏನಿತ್ತು, ಫ್ರೀ ಭೂಮಿ ಕೊಡುವಂಥ ವ್ಯವಸ್ಥೆ ಏನಿತ್ತು, ಅವನಿಗೆ 1,500 ಕೋಟಿ ಲೋನ್ ತೊಗೊಳಕ್ಕೆ ಗ್ಯಾರಂಟಿ ಕೊಡೋಕ್ಕೆ ಏನು ಅವಶ್ಯಕತೆ ಐತಿ? ಇವೆಲ್ಲ ಭಾಳ ದೊಡ್ಡ ಪ್ರಶ್ನೆಗಳಿದೆ. ಅದರಿಂದ ಇಲ್ಲಿ ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ವೈಲೇಷನ್ ಮಾಡಿ ಫೇವರ್ ಮಾಡಿರೋವಂಥದ್ದು ಸ್ಪಷ್ಟವಾಗಿದೆ. ಅದರಿಂದ ಇಲ್ಲಿ ಕಿಕ್ ಬ್ಯಾಕ್ ಇರೋದ್ರಿಂದ ನಾವು ತನಿಖೆಗೆ ಆಗ್ರಹಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬಂದು 1 ವಾರ ಆಗಲಿಲ್ಲ, ಆಗಲೇ ದೊಡ್ಡ ಆರೋಪವನ್ನು ಹೊತ್ತುಕೊಂಡಂಗೆ. ಹಾಗಾದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅವ್ರು ಬಂದ ಮೇಲೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದು 1 ವಾರದಲ್ಲೇ ಇದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇರೋದು ನಿಜಕ್ಕೂ ಈ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದಂಗೆ.